ಇವತ್ತು ಬೆಳಿಗ್ಗೆ ಸುರಿದಂತಹ ಮಳೆಗೆ ನರಕ ದರ್ಶನವನ್ನ ಬೆಂಗಳೂರಿನ ಜನ ನೋಡಿರುವಂತಹದ್ದು. ಈಗ ನಾನು ಮಾಗಡಿ ರಸ್ತೆಯಲ್ಲಿರುವಂತಹ ಭುವನೇಶ್ವರಿ ನಗರದಲ್ಲಿದ್ದೀನಿ. ಭುವನೇಶ್ವರಿ ನಗರದಲ್ಲಿರುವಂತಹ ಒಂದಷ್ಟು ಮನೆಗಳು ಇವತ್ತು ಜಲಾವೃತ ಆಗಿರುವಂತಹ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ರಾತ್ರಿ ಊಟ ಮಾಡಿ ಆರಾಮಾಗಿ ಮಲಗಿದ್ದಂತಹ ಜನರಿಗೆ ಅಲಾರಾಂ ರೀತಿಯಲ್ಲಿ ಒಂದು ಮಳೆ ಎಬ್ಸಿರುವಂತದ್ದು. ಯಾಕಂದ್ರೆ ಬೆಳ್ಳಂಬೆಳಿಗ್ಗೆ ಸುಮಾರು 3 ಗಂಟೆಗೆ ಶುರುವಾದಂತಹ ಈ ಒಂದು ಮಳೆಗೆ ಈ ಒಂದು ಕಂಪ್ಲೀಟ್ ಆಗಿ ಮನೆಗಳೆಲ್ಲವೂ ಕೂಡ ಅಷ್ಟೇ ಜಲಾವೃತವಾಗಿದೆ. ಮನೆಯಲ್ಲಿರುವಂತಹ ವಸ್ತುಗಳೆಲ್ಲವೂ ಕೂಡ ಅಷ್ಟೇ ನೀರ್ಪಾಲಾಗಿರುವಂತದ್ದು. ಎಲ್ಲರೂ ಕೂಡ ಅಷ್ಟೇ ಒಂದ್ ರೀತಿಯಂತ ಆತಂಕ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪಾಪ ರಾತ್ರಿ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಮಲಗಿದ್ದಂತ ಜನರಿಗೆ ಬೆಳಿಗ್ಗೆ ಎದ್ದೋಳೋ ಅಷ್ಟೊತ್ತಿಗೆ ಅವ್ರ ಮನೆ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಜಲಾವೃತ ಆಗಿರುವಂತದನ್ನ ನೋಡಿದ್ರೆ ಎಲ್ಲರೂ ಕೂಡ ಅಷ್ಟೇ ಒಂದ್ ರೀತಿ ಆತಂಕ, ಮತ್ತೊಂದ್ ಕಡೆ ನೋವು. ಯಾಕಂದ್ರೆ ಪಾಪ ಮನೆಯಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಅಷ್ಟೇ ಈಗಾಗಲೇ ನೀರಿನಲ್ಲಿ ಮುಳುಗೋಗಿದ್ದಾವೆ. ಮನೆಯಲ್ಲಿರುವಂತಹ ದಿನಸಿ ಐಟಮ್ಸ್ ಆಗಿರ್ಬೋದು, ಅಕ್ಕಿ, ಬೇಳೆ, ಪ್ರತಿಯೊಂದು ಕೂಡ ಅಷ್ಟೇ ನೀರ್ಪಾಲಾಗಿದೆ. ಇನ್ನೊಂದು ಮನೆಯನ್ನು ಕೂಡ ಅಷ್ಟೇ ನೋಡ್ತಾ ಇರ್ಬೋದು ನೀವು. ಪಾಪ ಅವರು ಕೂಡ ಅಷ್ಟೇ ಈಗಾಗಲೇ ಬೆಳಿಗ್ಗೆ ಎದ್ದು ಏನ್ ಮಾಡೋದು, ಮನೆಯಿಂದ ಹೊರಗಡೆ ನೀರು ಹೇಗೆ ಹಾಕದಪ್ಪ ಅನ್ನುವಂಥದ್ದನ್ನ ಪಾಪ ಪುಟ್ಟ ಮಕ್ಕಳನ್ನ ಮನೆಯಲ್ಲಿ ಇಟ್ಕೊಂಡು ಅವರೆಲ್ಲರೂ ಕೂಡ ಅಷ್ಟೇ ಪರದಾಡ್ತಾ ಇರೋ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ಪಾಪ ದೇವ್ರ ಮನೆ ಅವ್ರೇನೋ ಪಾಪ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆಯನ್ನ ಮಾಡ್ಕೊಂಡಿದ್ದಾರೆ. ದೇವ್ರ ಮನೆಯನ್ನು ಕೂಡ ಅಷ್ಟೇ ಈಗಾಗಲೇ ನೀರು ಪಾಲಾಗೋಗಿದೆ.